ಸಮಸ್ತ ಕನ್ನಡ ಜನತೆಯ ಕಾರ್ಯಕ್ರಮ. ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರತಿಭೆ ಇರುವಂತಹ ಪ್ರತಿಯೊಬ್ಬ ಗಾಯಕಿಯರಿಗೆ ಹಕ್ಕನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದು. ನಾವು ಇಲ್ಲಿ ಇರುವುದು ನಮ್ಮ ಸೌಭಾಗ್ಯ. ಮತ್ತು ತಾವು ಹೇಳ್ದಂಗೆ ಈ ಬಾರಿಯ ಇನ್ನೊಂದು ಸುಮಧುರವಾದಂತಹ ವಿಷಯ ಅಂದರೆ ನಮ್ಮ ರಾಜೇಶ್ ಕೃಷ್ಣನ್ ಅವರು ಮತ್ತೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರ್ತಾರೆ. ಆ ಒಂದು ಕೊರತೆ ಏನಿತ್ತು ಅದನ್ನು ನಾವು ಬಹಳಷ್ಟು ಅನುಭವಿಸಿದ್ವಿ. ಆದರೆ ಕಾರಣಾಂತರಗಳಿಂದ ಅವರು ಬ್ಯುಸಿ ಇದ್ದಿದ್ದರಿಂದ ಹಿ ವಾಸ್ ಬ್ಯುಸಿ ವಿತ್ ಅದರ್ ಪ್ರಾಜೆಕ್ಟ್ಸ್, ಹಿ ಕುಡ್ ನಾಟ್ ಕಮ್. ಬಟ್ ನೌ ದಟ್ ಹಿ ಈಸ್ ಬ್ಯಾಕ್, ಭಾಳ ಎಕ್ಸೈಟೆಡ್ ಆಗಿದ್ದೀವಿ. ಆ್ಯಂಡ್ ನನಗೆ ಅರ್ಜುನ್ ಅವ್ರನ್ನ ಹೇಗೆ ವರ್ಣಿಸೋದು, ಅರ್ಜುನ್ ಅವರು ನನಗಿನ್ನೂ ಜ್ಞಾಪಕ ಇದೆ. ಸೀಸನ್ 10 ನಾವು ಪ್ರಾರಂಭ ಮಾಡಿದಾಗ ಅರ್ಜುನ್ ಜನ್ಯ ಅವರು ಹೇಗೆ ಒಳಗೆ ಬರ್ತಾರೆ, ಯಾವ ರೀತಿ ಇರ್ತಾರೆ ಅಂತ. ಆದರೆ ಒಂದೇ ಎಪಿಸೋಡಲ್ಲಿ ಸಮಸ್ತ ಕರ್ನಾಟಕದ ಜನತೆಯನ್ನು ಗೆದ್ದಂತಹ ಚಿನ್ನದ ಒಂದು ಮನಸ್ಸುಳ್ಳಂತಹ ಅರ್ಜುನ್ ಜನ್ಯ ಅವ್ರ ಜೊತೆಗಿರ್ತಾರೆ. ಇನ್ನು ನೀವು ಇದರ ಬೆನ್ನೆಲುಬು ನೀವಿದ್ದೀರಾ. ಮತ್ತು ಜಿ ಕನ್ನಡ ವಾಹಿನಿಯ ಬಗ್ಗೆ ಹೇಳಬೇಕು ಅಂದರೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಚಾನೆಲ್ಸ್ ಟು ವರ್ಕ್ ವಿತ್. ಆ್ಯಂಡ್ ಐ ಫೀಲ್ ಪ್ರಿವಿಲೇಜ್, ಇದು ನನ್ನ ಅದೃಷ್ಟ, ನನಗಿಂಥ ಒಂದು ಚಾನೆಲ್ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ. ಯಾಕಂದರೆ ಅಷ್ಟು ಕ್ರಿಯೇಟಿವ್ ಫ್ರೀಡಮ್ ಕೊಡ್ತಾರೆ. ಕ್ರಿಯೇಟಿವ್ ಆಗಿ ನಿಮಗೆ ಎಷ್ಟು ಫ್ರೀಡಮ್ ಕೊಡ್ಬೋದು ಅಷ್ಟು ಕೊಡ್ತಾರೆ. ಮತ್ತು ಜಡ್ಜಸ್ಸನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋ ಚಾನಲ್ ಅಲ್ಲ. ಪ್ರತಿಭೆ ಯಾರಿಗಿದೆ, ಯಾರಿಗೆ ಅರ್ಹತೆ ಇದೆ, ಅವರಿಗೆ ಸಂಪೂರ್ಣವಾದಂತಹ ಅವಕಾಶವನ್ನು ಮನಸಾರೆ ಕೊಟ್ಟು ಅವ್ರನ್ನ ಬೆಳೆಸುವಂತಹ ಒಂದು ಪ್ರವೃತ್ತಿ ಇರುವಂತಹ ವಾಹಿನಿ. ಸೊ ಹೀಗಾಗಿ ಎಲ್ಲವೂ ಕೂಡಿ ಬಂದಿದೆ. ನಮ್ಮ ಮ್ಯೂಸಿಷಿಯನ್ಸ್ ನಮ್ಮ ಆಸ್ತಿ, ನಮ್ಮ ಜೂರಿ ನಮ್ಮ ಆಸ್ತಿ. ಮತ್ತೊಮ್ಮೆ ಕನ್ನಡ ಸಮಸ್ತ ಜನತೆಯಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥಿಸುವುದೇನೆಂದರೆ, ಪ್ರತಿ ಬಾರಿ ತಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದೀರಾ, ಗೆಲ್ಲಿಸಿದ್ದೀರಾ. ಅದೇ ರೀತಿ ಈ ಬಾರಿ ಕೂಡ ತಮ್ಮ ಪ್ರೀತಿ, ತಮ್ಮ ಆಶೀರ್ವಾದದಿಂದ ಮಾತ್ರ ಈ ಕಾರ್ಯಕ್ರಮ ಮುಂದುವರಿಯಲು ಸಾಧ್ಯ. ಈಗಷ್ಟೇ ನಾವು ಚರ್ಚೆ ಮಾಡ್ತಿದ್ವಿ, ಈ ಬಾರಿ ನಾವಿನ್ನೂ ಹೊಸ ಪ್ರಯೋಗಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಸಂಗೀತದ ನಮ್ಮ ಒಂದು ಭಂಡಾರ ಏನಿದೆ, ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳಿವೆ. ಆ ಹಾಡುಗಳನ್ನು ಇನ್ನೂ ಹೊಸ ರೀತಿಯಲ್ಲಿ ಯಾವ ರೀತಿ ಪ್ರಸ್ತುತಿಪಡಿಸಬಹುದು ಅನ್ನೋ ಒಂದು ಪ್ರಯತ್ನವನ್ನು ನಾವು ಸಂಪೂರ್ಣ ಮಾಡ್ತೇವೆ. ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ.